ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನೋ ಈ ಒಂದು ಜಮೀನು ಒಂದು ಸೇಲ್ಗೆ ಅಂತ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿರೋವಂಥ ಜಮೀನು ಅಂತಲೇ ಹೇಳಬಹುದು. ಬಿತ್ತನೆ ಕೂಡ ಎಲ್ಲಿಗೆ ಆಲ್ರೆಡಿ ಆಗಿದೆ. ಇದು ಬಂದು ಎಷ್ಟು ಇದೆ ಏನಿದೆ ಅಂಥೇಳಿ ನೀವು ಖಂಡಿತವಾಗ್ಲೂ ಕಮೆಂಟಲ್ಲಿ ಯಾರಿಗೆ ಬೇಕೋ ಅವರು ಕೇಳಿ. ಎಷ್ಟು ಎಕರೆ ಇದೆ ಏನು ಪ್ರೈಸ್ ಅನ್ನೋವಂಥದ್ದನ್ನು ಖಂಡಿತವಾಗ್ಲೂ ನಾನು ತಿಳಿಸ್ತೀನಿ. ನೋಡಿ, ಇದು ತುಂಬ ಚೆನ್ನಾಗಿ ಫಲವತ್ತಾಗಿರೋವಂಥ ಭೂಮಿ ಅಂತಲೇ ಹೇಳ್ಬೋದು. ಇದು ಎಲ್ಲಿ ಬರುತ್ತೆ ಏನು ಅಂತಂದರೆ, ಇದು ನೋಡಿ ಬೆಳಗಾವಿ ಹತ್ರ ಬರೋವಂಥ ಒಂದು ಕಮರ್ಷಿಯಲ್ ಏರಿಯಾ ಅಂತಲೇ ಹೇಳಬಹುದು. ಯಾಕಂತಂದರೆ ಇದು ಮೇನ್ ರೋಡಲ್ಲಿ ಇರೋವಂಥ ಒಂದು ಜಮೀನು. ಇದೇನಂತಂದರೆ ಬೆಳಗಾವಿಗೆ ನಿಯರೆಸ್ಟ್ 1 1.5 ಕಿಲೋಮೀಟ್ರ್ ಆಗೋವಂಥದ್ದು. ನೀವು ವ್ಯವಸಾಯ ಕೂಡ ಮಾಡಬಹುದು, ಇಲ್ಲ ಏನಾನ ಸೈಟು ಮಾಡಿಬಿಟ್ಟು ಸೇಲ್ ಮಾಡ್ತೀವಿ ಅಂತಲೂ ಕೂಡ ಖಂಡಿತವಾಗ್ಲೂ ನೀವು ಮಾಡಬಹುದು. ತುಂಬ ಅಂದರೆ ತುಂಬ ಒಳ್ಳೆ ರೇಟನ್ನೇ ಸಿಗೋವಂಥದ್ದು. ಇವಾಗಿದು ಎಕರೆಗಟ್ಟಲೆ ಇವರು ಕೊಡ್ತಾ ಇರೋದು. ಬಟ್ ಆದರೆ ಸೈಟ್ ಯಾರನ್ನ ಮಾಡಿ ಸೇಲ್ ಮಾಡ್ತೀವಿ ಅನ್ನೋ ಥರ ಇದ್ದರೆ ಅವ್ರಿಗೆ ಒಳ್ಳೆಯ ಒಂದು ವ್ಯಾಲ್ಯೂವೇ ಬರುತ್ತೆ. ನೋಡಿ, ಎತ್ತುಗಳು ನೋಡಿ ಏನು ಮುದ್ದಾಗಿದ್ದಾವೆ ಅಂಥೇಳಿ ನನಗೆ ಈ ರೀತಿಯಾಗಿ ಅವರು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಹಾಗಾಗಿ ನಾನು ಅದನ್ನೇ ಅವ್ರು ಯಾವ ರೀತಿ ಕಳಿಸಿರ್ತಾರೋ ಅದೇ ರೀತಿಯೇ ನಾನು ವಿಡಿಯೋನ ಅಪ್ಲೋಡ್ ಮಾಡೋ ಅಂಥದ್ದು. ಇದು ಆಲ್ರೆಡಿ ಬಿತ್ತನೆ ಕೂಡ ಆಗಿದೆ. ಈ ವರ್ಷದ ಪೈರು ಕೂಡ ನೀವು ಓನರ್ ಜೊತೆಗೆ ಮಾತಾಡಿ ಅವ್ರು ತೊಗೋಬೇಕು ನೀವು ತೊಗೋಬೇಕು ಅದನ್ನು ನೀವೇ ಡಿಸೈಡ್ ಮಾಡ್ಕೊಳ್ಬೇಕು. ಆದರೆ ಬಿತ್ತನೆ ಅಂತೂ ಆಗಿದೆ. ಇದು ಬಂದು ಏನು ನೀರಾವರಿ ಭೂಮಿ ಅಂತಾರಲ್ಲ, ಅದಲ್ಲ. ಇದು ಮಳೆಯ ಆಧಾರಿತ ಭೂಮಿ ಅಂತಲೇ ಹೇಳಬಹುದು. ಆದ್ರೂ ಕೂಡ ಮಳೆ ಬೆಳೆ ಚೆನ್ನಾಗೇ ಬರುತ್ತೆ ಅನಿಸುತ್ತೆ. ಯಾಕಂದರೆ ಸುತ್ತಲೂ ನೋಡಿ ತುಂಬ ಗ್ರೀನರಿ ಅನ್ನೋ ಅಂಥದ್ದು ಇದೆ. ಖಂಡಿತವಾಗ್ಲೂ ಯಾರಿಗಾನ ಇಂಟ್ರೆಸ್ಟ್ ಇದ್ದು ನಾವು ತೊಗೊಳ್ತೀವಿ ಅಂತಂದರೆ ಖಂಡಿತವಾಗ್ಲೂ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ನಾನು ನಿಮಗೆ ಖಂಡಿತವಾಗ್ಲೂ ನನ್ನ ನಂಬರನ್ನು ನಿಮಗೆ ಕೊಡ್ತೀನಿ. ತುಂಬ ಜನ ನಾನು ಕಳೆದ ವಿಡಿಯೋಗಳಲ್ಲಿ ಮನೆ ವಿಡಿಯೋ ಹಾಕಿದಾಗ ಪ್ರೈಸು ನಾನು ವಿಡಿಯೋದಲ್ಲಿ ಹೇಳಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ. ಬಟ್ ಆ ಮನೆ ಸೇಲ್ ಆಯಿತು ಅಂತಂದರೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ನಿಮಗೂ ಕೂಡ ಅದು ಯೂಸ್ ಆಗೋದಿಲ್ಲ. ಯಾಕಂದರೆ ಆ ಮನೆ ಆಲ್ರೆಡಿ ಬೇರೆಯವರು ತೊಗೊಂಡಿರ್ತಾರೆ, ಇಲ್ಲಾಂದರೆ ಒಂದು ಅಗ್ರಿಮೆಂಟ್ ಹಾಕಿಸ್ಕೊಂಡಿರ್ತಾರೆ. ನಾನು ನಂಬರ್ ಕೊಡೋದಕ್ಕೆ ಮುಂಚೆ ನಾನು ಅವ್ರನ್ನ ಕೇಳ್ತೀನಿ. ಈ ಥರ ವೀಡಿಯೋ ಯಾರು ನನಗೆ ಕಳಿಸ್ಕೊಟ್ಟಿರ್ತಾರಲ್ವ ಅವ್ರನ್ನ ಕೇಳ್ತೀನಿ, ಈ ಥರ ಹೀಗೆ ಕೇಳ್ತಾ ಇದ್ದಾರೆ, ನಾನು ನಂಬರ್ ಕೊಡಲಾ ಅಂಥೇಳಿ ಕೇಳ್ತೀನಿ. ಅವರು ಇಲ್ಲ ಮೇಡಮ್ ಅದು ಸೇಲ್ ಆಗಿದೆ. ಇನ್ನೂ ವಿತಿನ್ ನಾನು ವೀಡಿಯೋ ಹಾಕಿದ ಒಂದು 1/2 hour 1 hourಗೆಲ್ಲ ತುಂಬ ಜನ ನೋಡೋದಕ್ಕೆ ಹೋಗಿದ್ದಾರೆ. ಮತ್ತು ಗೊತ್ತಿರೋ ಅಂಥವ್ರ ಸರ್ಕಲಲ್ಲಿ ಆ ಥರ ನೋಡಿಕೊಂಡು ಆ ಥರ ಅವರು ಕಮಿಟ್ಮೆಂಟ್ ಆಗಿದೆ. ಅದು ಇವಾಗಿನ್ನೇನೆಂದರೆ ರಿಜಿಸ್ಟ್ರೇಷನ್ ಹತ್ರಕ್ಕೆ ಹೋಗಿದೆ, ಅಗ್ರಿಮೆಂಟ್ ಹತ್ರಕ್ಕೆ ಹೋಗಿದೆ, ನಂಬರನ್ನು ನೀವು ಕೊಡಬೇಡಿ ಅಂತಂದಾಗ ನಾನು ಯಾವ ರೀತಿಯಾಗಿ ನಿಮಗೆ ನಂಬರ್ ಕೊಡೋಕ್ಕಾಗುತ್ತೆ. ಹಾಗಾಗಿ ಖಂಡಿತವಾಗ್ಲೂ ವ್ಯೂವ್ಸ್ಗಂತೂ ಅಲ್ಲ, ನಾನು ಏನೇ ಹಾಕಿದ್ರೂ ಕೂಡ ಜೆನ್ಯೂನ್ ಆಗಿಯೇ ಹಾಕಿರ್ತೀನಿ. ಇದು ಬಂದು ಎಕರೆ ಬಂದು 5 ಎಕರೆ ಇರೋವಂಥದ್ದು ಜಮೀನು. ಇದಂದರೆ ಎರಡೇ, ಇವಾಗ ಏನು ನೀವು ನೋಡ್ತಾ ಇದ್ರೋ ಫುಲ್ಲು ಆ ಕಡೆಯಿಂದ ನಿಮಗೆ ಜನ ಕೂಡ ಕಾಣೋದಿಲ್ಲ, ದೊಡ್ಡದಾಗಿದೆ. 5 ಎಕರೆ ಇರೋವಂಥದ್ದು. ಇದೇನೆಂದರೆ ನಿಮಗೆ ಬೆಳೆ ಕೂಡ ಬರುತ್ತೆ. ಬಟ್ ಆದರೆ ನೀವು ಸೈಟ್ ಕೂಡ ಮಾಡ್ಕೊಳ್ಬಹುದು. ಇಲ್ಲಿ ಸುತ್ತಮುತ್ತಲು ನಿಮಗೆ ಬೆಳಗಾವಿ ನಿಯರೆಸ್ಟಾಗಿ ಸೈಟ್ಗಳು ಕೂಡ ತುಂಬ ಚೆನ್ನಾಗಿ ಸೇಲ್ ಆಗ್ತವೆ. ಇದು 1.5 ಕಿಲೋಮೀಟ್ರ್ ಆಗುತ್ತೆ ಅಂತ ನಮ್ಗೆ ಹೇಳಿದ್ದಾರೆ. ನೀವು ಬೇಕಿದ್ದರೆ ಪ್ಲೇಸ್ಗೂ ಹೋಗಿ ವಿಸಿಟನ್ನು ಮಾಡ್ಕೊಳ್ಬಹುದು. ನೋಡಿ, ಈ ರೀತಿಯಾಗಿರುತ್ತೆ. ಯಾರಿಗಾನ ಇಷ್ಟ ಇದ್ದು ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಂಪ್ಲೀಟಾಗಿ ವಿಡಿಯೋನ ನೋಡಿ. ವಿಡಿಯೋದಲ್ಲಿ ಪ್ರತಿಯೊಂದೂ ರೇಟನ್ನು ಮೆನ್ಷನ್ ಮಾಡಿರ್ತೀನಿ. ಇದರ ಬಗ್ಗೆ ನನಗೆ ರೇಟಿನ ಬಗ್ಗೆ ಗೊತ್ತಿಲ್ಲ. ನೀವು ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಾಗ ನೀವು ಅವ್ರ ಜೊತೆಗೆ ಮಾತಾಡಬಹುದು. ಇದು ಬಂದು ನಿಮಗೆ ತುಂಬ ಚೆನ್ನಾಗಿರೋ ಅಂಥದ್ದು. ಯಾರೇ ಇವಾಗ ಎಕರೆ ಗಂಟಲೆ ತೊಗೊಂಡು ಒಳ್ಳೆ ಲಾಭನೇ ನಿಮಗೆ ಸಿಗುತ್ತೆ ಅಂತ ಮಾತ್ರನೇ ನಾನು ಹೇಳಬಹುದು. ಮತ್ತು ಇನ್ನೊಂದೇನಪ್ಪ ಅಂದರೆ ತುಂಬ ಮನೆಗಳ ವಿಡಿಯೋಗಳನ್ನ ಕೇಳ್ತೀರಿ. ಕೇಳಿದಾಗ ನಿಮಗೆ ಯಾವುದು ಇಷ್ಟ ಆಗುತ್ತೋ ಪೂರ್ತಿಯಾಗಿ ವಿಡಿಯೋನ ನೋಡೋದಿಲ್ಲ, ನೀವು ಅರ್ಧಂಬರ್ಧ ನೋಡ್ತೀರಿ. ಕಾಂಟ್ಯಾಕ್ಟ್ ನಂಬರ್ನ ಕೇಳ್ತಾ ಇದ್ದೀರಿ. ಬಟ್ ಆದರೆ ಅದು ಮನೆ ಸೇಲ್ ಆಗಿದ್ದರೆ ನಾನು ಹೇಗೆ ಕಾಂಟ್ಯಾಕ್ಟ್ ನಂಬರನ್ನು ಕೊಡೋಕ್ಕಾಗುತ್ತೆ. ನಾನು 2 ಮನೆ ರಿಪೀಟಾಗಿ ಕೂಡ ಹಾಕಿದ್ದೀನಿ. ಯಾಕಂತಂದರೆ ಅದು ಅಗ್ರಿಮೆಂಟ್ ಏನೋ ಕ್ಯಾನ್ಸಲ್ ಆಗಿತ್ತಂತೆ. ಹಾಗಾಗಿ ಮತ್ತೆ ನನಗೆ ವಿಡಿಯೋದಲ್ಲಿ ತಿಳಿಸಿದ್ರು, ನಾನು ಅದನ್ನು ಕೂಡ ಹಾಕಿದ್ದೀನಿ. ಬಟ್ ಆದರೆ ಅವರು ಕಾಂಟ್ಯಾಕ್ಟ್ ನಂಬರನ್ನು ನಮ್ಮ ನಂಬರನ್ನು ನಾವು ಕೊಡೋದಕ್ಕೆ ಬರೋದಿಲ್ಲ. ಯಾಕಂತಂದರೆ ಅವ್ರದ್ದು ಪ್ರಾಪರ್ಟಿ ಅವರೇ ಅದಕ್ಕೆ ನಂಬರನ್ನು ಕೊಡಬೇಕು. ಪ್ರತಿಯೊಂದೂ ನಿಮಗೆ ಏನೇ ಡೌಟ್ಸ್ ಇದ್ರೂ ಅವರೇ ಫೋನ್ ಮೂಲಕವಾಗಿ ನಿಮಗೆ ಲೊಕೇಶನ್ ಕೂಡ ಅಷ್ಟೇ ಅವರೇ ಪ್ರತಿಯೊಂದನ್ನು ಯಾರು ಬಂದು ನೋಡ್ತಿರೋ ಅದನ್ನು ಪ್ರತಿಯೊಂದನ್ನು ಅವರು ಓನರೇ ನಿಮಗೆ ತಿಳಿಸ್ಬೇಕಾಗುತ್ತೆ. ಯಾಕಂತಂದರೆ ನಾವು ಇಲ್ಲಿ ಬ್ರೋಕರ್ ಥ್ರೂ ಹೋದಾಗ ನಿಮಗೆ ಬಜೆಟ್ ಅನ್ನೋವಂಥದ್ದು ಜಾಸ್ತಿ ಆಗುತ್ತೆ. ಯಾಕಂದರೆ ಏನೋ ಒಂದು ಪ್ರಾಪರ್ಟಿ ಸೇಲ್ ಮಾಡ್ತಾ ಇದ್ದಾರೆ ಅಂತಂದರೆ
ಅದ್ರ ಮೇಲೆ ಅವರು 2 ಲಕ್ಷ 3 ಲಕ್ಷ ಇಟ್ಕೊಂಡಿರ್ತಾರಂತೆ. ನನಗೆ ಕೂಡ ಇವಾಗ ವಿಡಿಯೋ ಕಳಿಸಿರೋದ್ರಲ್ಲಿ ಒಬ್ಬರು ಓನರ್ ತಿಳಿಸಿರೋ ಅಂಥದ್ದು. ನಾವು ಹೇಳಿರೋದೇ ಒಂದು ರೇಟ್ ಹೇಳಿರ್ತೀವಿ ಮೇಡಮ್, ಆದರೆ ಅವರು ಬೇರೆ ರೇಟನ್ನು ಹೇಳ್ತಾರೆ. ಕಸ್ಟಮರ್ಗೆ ಆ ರೀತಿಯಾಗಿ ಲಾಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನನ್ನಲ್ಲಿ ಏನು ಅವರು ಪ್ರೈಸನ್ನು ಕೊಡ್ತೀವಿ ಅಂದಿರ್ತಾರ. ವೇರಿಯೇಷನ್ ಒಂದು 2-3 ಲಕ್ಷ ವೇರಿಯೇಷನ್ ಆಗಬಹುದು ನಿಮಗೆ. ಹಾಗಾಗಿ ನಾವು ತಮ್ಲೈನಲ್ಲಿ ಹಾಕಿರೋದಾಗಿರಬಹುದು, ಅವ್ರು ಹೇಳಿದ್ರಲ್ಲಿ ಒಂದು 2-3 ಲಕ್ಷ ವೇರಿಯೇಷನ್ ಆಗೇ ಆಗುತ್ತೆ. ಅದರಲ್ಲಿ ನಿಮಗೆ ಕಮ್ಮಿನೂ ಆಗ್ಬೋದು, ಜಾಸ್ತಿನೇ ಆಗ್ಬೋದು. ಬೇಕಾದರೆ ನೀವು ಕೂತು ಮಾತಾಡ್ಕೊಳ್ಬಹುದು, ನಿಮ್ದು ಯಾವ ಥರ ಕಮಿಟ್ಮೆಂಟ್ ಇರುತ್ತೆ, ಏನು ಇರುತ್ತೆ ಅನ್ನೋದು. ಹಾಗಾಗಿ ಅವರು ಆ ರೀತಿಯಾಗಿ ಅವರೇ ಓನರ್ದೇ ಡೈರೆಕ್ಟಾಗಿ ನಂಬರನ್ನು ಅವ್ರು ಕೊಡಬೇಕು. ಆವಾಗ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಅನ್ನೋವಂಥದ್ದು ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಬ್ರೋಕರ್ ನಂಬರ್ ಕೊಟ್ಟರು ಅವರು ಪ್ರತಿ ವಿಡಿಯೋಗೂ ಒಂದು ನಂಬರನ್ನು ಕೊಡ್ತಾರೆ, ಅದನ್ನು ಕೊಟ್ಟು ಯೂಸ್ ಇಲ್ಲ. ಬಟ್ ನಮ್ಮದು ಕೊಟ್ಟು ನಿಮಗೆ ಯೂಸ್ ಇಲ್ಲ. ನಿಮಗೆ ಡೈರೆಕ್ಟಾಗಿ ಓನರ್ ನಂಬರನ್ನ ಕೊಟ್ಟರೆ ಮಾತ್ರ, ನಿಮಗೆ ಆ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟರೆ ಮಾತ್ರ ನಿಮಗೆ ಒಂದು ಜೆನ್ಯೂನ್ ಆಗಿರೋಂಥ ಪ್ರಾಪರ್ಟಿ ನಿಮಗೆ ಸಿಗುತ್ತೆ. ಇವಾಗಿನ ಒಂದು ಕಾಲದಲ್ಲಿ ಬೆಂಗಳೂರು ಸಿಟಿನಲ್ಲಿ ಆಗಿರಬಹುದು, ಎಲ್ಲೇ ನಾವು ಒಂದಿಷ್ಟು ಭೂಮಿಯನ್ನು ತೆಗೆದುಕೊಳ್ತೀವಿ ಅಂದ್ರೂ ಕೂಡ ಅದು ಒಂದು ಯೋಗನೇ ಸರಿ ಅಂತಲೇ ಹೇಳಬಹುದು. ಯಾಕಂದರೆ ಇವಾಗ ದಿನೇ ದಿನೇ ಚಿನ್ನ ಮತ್ತು ಭೂಮಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದರೆ ದುಡ್ಡಿಗೆ ಬೆಲೆನೇ ಇಲ್ಲ. ಆ ರೀತಿಯಾಗಿ ಭೂಮಿ ಮತ್ತು ಇವಾಗ ಚಿನ್ನ ಅನ್ನೋವಂಥದ್ದು ಓಡ್ತಾ ಇರೋವಂಥದ್ದು. ಹಾಗಾಗಿ ನೀವು ಚಿನ್ನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ, ಬೆಳ್ಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ತುಂಬ ಒಳ್ಳೆಯದೇ. ಇವಾಗಿನ ಇದಕ್ಕೆ ಭೂಮಿಗಾನ ಇನ್ವೆಸ್ಟ್ಮೆಂಟ್ ಮಾಡಿ. ಆದರೆ ನೀವು ಕಾಂಟ್ಯಾಕ್ಟ್ ನಂಬರ್ ನಾನು ಖಂಡಿತವಾಗ್ಲೂ ಅವ್ರು ಕೊಟ್ಟಿದ್ದರೆ ತುಂಬ ಮನೆಗಳದ್ದು ಕೂಡ ಅದರಲ್ಲೇ ಕಾಂಟ್ಯಾಕ್ಟ್ ನಂಬರನ್ನು ಸಹ ನಾನು ಅವ್ರು ಮೆನ್ಷನ್ ಮಾಡಿದ್ದನ್ನು ಹಾಗೆ ಕೊಟ್ಟಿದ್ದೀನಿ. ಒಂದೊಂದು ಸೇಲ್ ಆಗಿರೋದಕ್ಕೆ ನಾನು ಏನು ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಆದಷ್ಟು ನೆಕ್ಸ್ಟ್ ವೀಡಿಯೋಗಳು ಏನು ನಾನು ಮನೆಗೆ ವೀಡಿಯೋಗಳನ್ನ ಮಾಡ್ತೀನಿ. ಫಸ್ಟೇ ನಾನು ಓನರ್ ಹತ್ರಕ್ಕೆ ವಿಚಾರಿಸ್ಬಿಟ್ಟು ನಿಮಗೆ ಕಾಲ್ ಮಾಡಬೇಕಾ ವಾಟ್ಸಪ್ ಮಾಡಬೇಕಾ ಅನ್ನೋದನ್ನು ಅವ್ರನ್ನೇ ಕೇಳಿಬಿಟ್ಟು ನನ್ನ ವೀಡಿಯೋ ಜೊತೆಯಲ್ಲೇ ಸೆಂಟ್ರಲ್ಲಿ ನಾನು ನಿಮಗೆ ನಂಬರನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಹೊಸ ಮನೆ ಮತ್ತು ಹೊಸ ಸೈಟು ಒಂದಿಗೆ ನಾನು ಮತ್ತೆ ನಿಮಗೆ ಹೊಸ ಒಂದು ಎಲ್ಲರಿಗೂ ಒಂದು ಯೂಸ್ಫುಲ್ ಆಗಿರುವಂಥದ್ದು, ಕಡಿಮೆ ಬಜೆಟಲ್ಲಿ ಎಲ್ಲರೂ ಒಂದು ಆಸೆ ಕನಸುಗಳು, ಒಂದು ಬೆಂಗಳೂರು ಸಿಟಿ ಆಗಿರ್ಬೋದು, ಹಳ್ಳಿನಲ್ಲಾಗಿರ್ಬೋದು, ಸ್ವಂತ ಒಂದು ಮನೆ ಇರಬೇಕು ಅನ್ನೋದು ಆಸೆ ಇರುತ್ತೆ. ನನಗೂ ಕೂಡ ಆ ಆಸೆ ಇದೆ. ನಿಮ್ಮ ಆಸೆ ಕೂಡ ಎಲ್ಲದು ಈಡೇರಲಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ. ನೋಡಿ, ಇದು ಬಂದು ಬೆಳಗಾವಿ ಹತ್ತಿರ ಇರೋವಂಥ ಒಂದು ಫಲವತ್ತಾಗಿರುವಂಥ ಭೂಮಿ ಅಂತಲೇ ಹೇಳ್ಬೋದು. ಸೈಟ್ಗೆ ಅಂತೂ ಮಾಡೋದಕ್ಕೆ ಸಖತ್ತಾಗಿರುವಂಥ ಜಾಗ ಅಂತಲೇ ಹೇಳಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ. ಟೇಕ್ ಕೇರ್. ಬಾಯ್.